ಬೇಬಿ ಯಾಕೆ ಹಾಗೆ ನೋಡ್ತಾ ಇದ್ಯಾ? ಇದೆಲ್ಲ ಭ್ರಮೆನ? ನನಗ್ ಬರ್ತಿರೋ ಕೋಪಕ್ಕೆ ಹಂಗೆಲ್ಲ ಹೊಡಿಬೇಕು ಅನ್ನಿಸ್ತಾ ಇದೆ. ಆದ್ರೆ ಈಗ ಇಲ್ಲಿ ಪ್ರೀತಿಯಿಂದ ಮಾತಾಡಂಗ್ ಡ್ರಾಮಾ ಮಾಡ್ಬೇಕಲ್ಲ, ಎಲ್ಲ ನನ್ ಕರ್ಮ. ಮಾಮ್, ಏನ್ ಬೇಬಿ ಇದು ಇಷ್ಟೊಂದು ಸರ್ಕೋಗಿದ್ಯಾ ಬೇಬಿ? ಏನ್ ಮಾಡೋದು ಮಾಮ್? ನಾನೇ ಆಯ್ಕೆ ಮಾಡಿದ ದಾರಿ ಅಲ್ವಾ? ಇವಾಗ ಅಲ್ಲಿ ಕಲ್ಲಿದೆ ಮುಳ್ಳಿದೆ ಅಂತ ಹತ್ರ ಏನ್ ಪ್ರಯೋಜನ? ಎಲ್ಲ ನನ್ನ ಹಣೆ ಬರ. ಅಳ್ಬೇಡ ಬೇಬಿ, ನಿನಗ್ ಸ್ವಲ್ಪನೂ ನೋವು ಆಗ್ಬಾರ್ದು ಅಂತ ನೀನ್ ನಡೆಯೋ ಕಡೆ ಎಲ್ಲ ಹೂವು ಹಾಕಿ ಪ್ರಿನ್ಸಸ್ ತರ ಸಾಕಿದ್ದೆ. ನೀನ್ ಅಳೋದನ್ನ ನನಗ್ ನೋಡಕ್ ಆಗ್ತಾ ಇಲ್ಲ. ನಾನು ಅವತ್ ನಿನ್ ಮಾತ್ ಕೇಳಿದಿದ್ರೆ ನನ್ಗಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಮಾಮ್. ನನ್ನ ರಾಮಾಚಾರಿ ಮಾತಿಗೆ ಮರಳಾಗಿ ಅವನ್ ಮಾತ್ ಕೇಳ್ಕೊಂಡು ಅವನ್ ಹಿಂದೆ ಹೋಗ್ಬಿಟ್ಟೆ. ಇವಾಗ ಬಿಡ್ಬಾರ್ದು ವನವಾಸ ಅನುಭವಿಸ್ತಾ ಇದ್ದೀನಿ. ಸತ್ತೋಗಿರೋದು ಅವನು, ಅದೇ ನರಕದಲ್ಲಿರೋದು ನನ್ ಬದುಕು ಮಾಮ್. ರಾಮಾಚಾರಿ ಹೋಗ್ಬಿಟ್ಟ ಅಂತ ಗೊತ್ತಾಯ್ತು. ಏನಾಯ್ತು ಬೇಬಿ? ಆಕ್ಸಿಡೆಂಟ್ ಆಯ್ತಂತೆ ಮಾಮ್. ಸದ್ಯ ಇವಳಿಗೆ ಅದು ಕೊಲೆ ಅನ್ನೋದು ಗೊತ್ತಾಗ್ಲಿಲ್ವಲ್ಲ, ನನ್ ಪುಣ್ಯ. ನಾನ್ ತಪ್ಪು ಮಾಡ್ಬಿಟ್ಟೆ ಮಾಮ್. ನನಗ್ ಬುದ್ಧಿ ಇಲ್ದೆ ಆ ರಾಮಾಚಾರಿನ ಮದ್ವೆಯಾಗಿ ಹೋಗ್ಬಿಟ್ಟೆ. ಆದ್ರೆ ಇವಾಗ ಆ ಮನೇಲಿರೋದಕ್ಕೆ ನನಗೆ ಅಸಹ್ಯ ಆಗ್ತಿದೆ. ನಾನು ಹೋಗಿ ಹೋಗಿ ಅದ್ ಹೇಗಾದ್ರೂ ಅವ್ರ ಮಿಡಲ್ ಕ್ಲಾಸ್ ರಾಮಾಚಾರಿ ಪಟ್ನು. ಆ ಮನೆಯವರೆಲ್ಲ ರಾಮಾಚಾರಿ ಇರೋವರೆಗೂ ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಆದ್ರೆ ಈಗ ಮನೆಯವರು ಕೆಲ್ಸದ ತರ ನೋಡ್ತಾ ಇದ್ದಾರೆ ಮಾಮ್. ರಾಮಾಚಾರಿನ ನಂಬ್ಕೊಂಡು ಹೋಗಿದ್ದಕ್ಕೆ ನನಗ್ ಸರಿಯಾದ ಶಿಕ್ಷೆ ಆಗಿದೆ. ಹಾಗೆಲ್ಲ ಹೇಳ್ಬೇಡ ಬೇಬಿ, ಇನ್ನು ನಾನಿದ್ದೀನಿ. ನೀನ್ ಯಾಕಿದ್ದೀನಲ್ಲ ನನಗೆ ಮೊದ್ಲೇ ಹೇಳಿಲ್ಲ? ನಾನು ನಿನಗೆ ತುಂಬಾ ಸಲ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡೆ ಮಾಮ್. ಕಾಲ್ ಮಾಡಿ ನನ್ ಮನ್ಸಲ್ಲಿರೋ ನೋವನ್ನೆಲ್ಲ ಹೇಳಿ ಹತ್ತು ಬಿಡ್ಬೇಕು ಅಂತ ತುಂಬಾ ಸಲ ಅನ್ಕೊಂಡೆ. ಆದ್ರೆ ಯಾವ ಮುಖ ಹಿಡ್ಕೊಂಡು ನಿನ್ ಕಾಲ್ ಮಾಡ್ಲಿ ಮಾಮ್? ನಿಜ ಏನು ಅಂತ ಗೊತ್ತಿಲ್ದೆ, ನಿನ್ ಪ್ರೀತಿ ಬೆಲೆ ಏನು ಅಂತ ಗೊತ್ತಿಲ್ದೆ ನಿನ್ನ ಬಾಯಿಗೆ ಬಂದಾಗ ಬೈದ್ ಬಿಟ್ಟಿದ್ದೆ. ಹಾಗಿದ್ಮೇಲೆ ಇಟ್ಸ್ ಓಕೆ ಬೇಬಿ, ನೀನ್ ಎಷ್ಟೇ ಬೈದ್ರು ನನಗೆ ಬೇಜಾರಿಲ್ಲ. ಯು ಮೈ ಬೇಬಿ, ನನ್ ಮಗಳು ನೀನು. ಇಟ್ಸ್ ಓಕೆ. ನಿನ್ ಪರಿಸ್ಥಿತಿ ನೋಡ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಮಾಮ್, ಹಾಗಾದ್ರೆ ನಿನಗೆ ನನ್ ಮೇಲೆ ಕೋಪ ಇಲ್ವಾ? ಇಲ್ಲ. ನೋ ಬೇಬಿ. ಹಾಗಾದ್ರೆ ನಿನ್ನನ್ನ ಕ್ಷಮಿಸಿ ನಿನ್ನ ಹತ್ರ ಸೇರಿಸ್ಕೊಳ್ತೀಯಲ್ಲ? ಬೇಬಿ, ಅಮ್ಮ ಮಗಳ ಮಧ್ಯೆ ಕ್ಷಮೆಯನ್ನ ಮಾತೇ ಇಲ್ಲ. ನೀನು ಬೇರೆ ಯಾರು ಅಲ್ಲ ಬೇಬಿ. ಐ ಆಮ್ ಯುವರ್ ಮಾಮ್. ಎಷ್ಟು ತಿಂಗಳು ಬೇಬಿ? 7 ತಿಂಗ್ಳಿಗೆ ಬಿತ್ತು ಮಾಮ್. ಸರಿ ಬಾ, ಕೂತಿರು, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಆಮೇಲೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಬೇಬಿ, ಇನ್ಮೇಲಾದ್ರೂ ನಾನು ಹೇಳೋ ಮಾತು ಕೇಳ್ತೀಯಾ? ಖಂಡಿತ ಕೇಳ್ತೀನಿ ಮಾಮ್. ಇನ್ಮೇಲೆ ನಾನು ನಿನ್ನ ಬಿಟ್ಟು ಬೇರೆ ಯಾರಿದ್ದಾರೆ ಹೇಳು? ಓಕೆ, ಬಾ ಕೂತ್ಕೋ. ಕಾಫಿ ತಗೊಂಡ್ ಬರ್ತೀನಿ. ನಿನ್ನ ತಾಯಿ ನಿನ್ನ ಹತ್ರ ಕೇಳ್ಬೇಕು ಅಂತಿರೋದು ಬೇರೆ ಏನು ಅಲ್ಲ, ನೀನು ನಿನ್ನ ತಾಯಿತನನ ಕಳ್ಕೋಬೇಕು ಅನ್ನೋದು. ಪಾಪ, ಅದು ಗೊತ್ತಿಲ್ಲದೆ ನೀನು. ಗೊತ್ತಿದೆ ನಿನ್ ಪ್ಲಾನ್ ಏನು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ನೀನ್ ಅಮ್ಮ ಅಂದ್ರೆ ನಾನ್ ನಿನ್ ಮಗಳು. ಅದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ ಮಾಮ್. ಅದಕ್ಕೆಲ್ಲ ನಾನು ರೆಡಿಯಾಗಿ ಇಲ್ಲಿಗೆ ಬಂದಿದ್ದೀನಿ. ಬಾ ಬಾ. ಜನಕ್ಕೆ ಏನತ್ತೆ? ಚಾರುನ ನೋಡಿದ್ರೆ ತುಂಬಾ ಹೊಟ್ಟೆ ಉರಿಯುತ್ತೆ ಕಣೆ. ಯಾಕತ್ತೆ? ನಮ್ ಚಾರುಗಿನ್ನು ಚಿಕ್ಕ ವಯಸ್ಸು. ಈ ವಯಸ್ಸಿನಲ್ಲಿ ಗಂಡನ್ನ ಕಳ್ಕೊಂಡು ಒಂಟಿ ಮರ ಆಗಿ ಹೋಗ್ಬಿಟ್ಲಲ್ಲ. ಅವಳ ಮುಂದಿನ ಭವಿಷ್ಯ ನೆನೆಸ್ಕೊಂಡ್ರೆ ನನಗ್ ಹಗಲು ಊಟ ಸೇರಲ್ಲ, ರಾತ್ರಿ ನಿದ್ರೆ ಬರಲ್ಲ. ತುಂಬಾ ತುಂಬಾ ಸಂಕಟ ಆಗುತ್ತೆ ಕಣೆ. ಯೋಚನೆ ಮಾಡ್ಬೇಡಿ ಅತ್ತೆ, ಏನು ತೊಂದರೆ ಇಲ್ಲದೆ ನಮ್ ಚಾರುಗ್ ಮಗು ಆಗ್ಬಿಡ್ಲಿ. ಮುಂದೆ ಏನ್ ಮಾಡ್ಬೇಕಂತ ಯೋಚನೆ ಮಾಡೋಣ ಅತ್ತೆ. ಅಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀರಾ? ಮುರಾರಿ, ನನ್ ಮಗ ರಾಮಾಚಾರಿ
ನಮ್ಮನ್ನೆಲ್ಲ ಬಿಟ್ಬಿಟ್ಟು ದೂರ ಹೊರಟೋದ. ಆದ್ರೆ ನನ್ನ ಸೊಸೆ ಚಾರು ಇನ್ನು ಚಿಕ್ಕವಳು ಕಣೋ. ಬಾಳಿ ಬದುಕ್ಬೇಕು ಅವಳಿನ್ನು. ಅವಳಿಗೊಂದು ಭವಿಷ್ಯ ಕಟ್ಕೊಡೋದು ನಮ್ ಕರ್ತವ್ಯ ಕಣಪ್ಪ. ಭವಿಷ್ಯನ ಅಂದ್ರೆ ಅಯ್ಯೋ ದಡ್ಡ, ಹೆಣ್ಣಿನ ಭವಿಷ್ಯ ಇರೋದೇ ಗಂಡಿನ ಆಶ್ರಯದಲ್ಲಿ. ಚಾರು ಇನ್ನೂ ಚಿಕ್ಕ ವಯಸ್ಸು, ಅದಕ್ಕೆ ಅವಳಿಗೆ ಬೇರೆ ಮದುವೆ ಮಾಡೋಣ ಅಂತ ನಾವಿಬ್ರು ಯೋಚನೆ ಮಾಡ್ತಾ ಇದ್ದೀವಿ. ಅದನ್ನೇ ಜಾನಕಿ ಹೇಳಿದ್ದು. ಹೌದು ಅತ್ತೆ, ಮೊದ್ಲು ನಮ್ ಚಾರುಗ್ ಮಗು ಆಗ್ಬಿಡ್ಲಿ, ಅವಾಗ ಅವಳ ಮನಸ್ಸು ಬದಲಾಗುತ್ತೆ. ಸಮಯ ನೋಡ್ಕೊಂಡು ಈ ವಿಚಾರನ ಅವಳ ಹತ್ರ ಮಾತಾಡೋಣ. ಅದಕ್ಕೆ ಮತ್ತೊಂದು ಮದುವೆನ ಮಾಡಿ ಆದ್ರೆ ನಮ್ಮ ರಾಮಾಚಾರಿನೇ ಗಂಡು. ಕಾಫಿ ಚೆನ್ನಾಗಿದೆ ಬೇಬಿ. ಮಾಮ್, ನಿನ್ ಕೈಯಾರೆ ಮಾಡಿದ ಕಾಫಿ ಕುಡಿದು ಎಷ್ಟು ದಿನ ಆಯ್ತು, ಬಟ್ ಟೇಸ್ಟ್ ಸ್ವಲ್ಪನೂ ಚೇಂಜ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಅಯ್ಯೋ, ಮಾಮ್, ಅದೇನೋ ಹೇಳ್ತೀನಿ ಕೇಳ್ತೀಯ ಅಂತ ಹೇಳ್ದೆ ಅಲ್ವಾ, ಏನದು? ಬೇಬಿ, ನಾನು ಹೇಳೋದನ್ನ ಕೇಳಿ ನೀನ್ ಕೋಪ ಮಾಡ್ಕೋಬಾರ್ದು. ಓಕೆ, ನಾನು ಏನೇ ಮಾಡಿದ್ರು ಅದು ನೀನು ಒಳ್ಳೇದಕ್ಕೋಸ್ಕರನೇ. ಹೌದು ಮಾಮ್, ನೀನ್ ಹೇಳೋದು ನನ್ನ ಒಳ್ಳೇದಕ್ಕೆ. ಆಗ ನನಗೆ ಗೊತ್ತಾಗ್ತಿರ್ಲಿಲ್ಲ, ಆದ್ರೆ ಈಗ ನನ್ಗೆ ಚೆನ್ನಾಗಿ ಅರ್ಥ ಆಗಿದೆ. ನೀನ್ ಏನ್ ಹೇಳಿದ್ರು ಕೇಳ್ತೀನಿ ಮಾಮ್. ನೀನ್ ಏನು ಅಂತ ಹೇಳು. ಒಂದ್ ಪಕ್ಷ ನೀನ್ ಸಾಯ್ ಅಂತ ಹೇಳಿದ್ರು ಯೋಚನೆ ಮಾಡದೆ ಸತ್ತೋಗ್ಬಿಡ್ತೀನಿ. ಬೇಬಿ, ಸಾಯೋ ಮಾತೆಲ್ಲ ಆಡ್ಬೇಡ. ಇನ್ನು ಕಾಲ ಚೆನ್ನಾಗಿರ್ಬೇಕು. ಬೇಬಿ, ನಿನ್ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಹೇಳ್ದಾಗ ಕೇಳ್ಬೇಕು. ನಾನ್ ಹೇಳೋ ಕೆಲ್ಸ ಮಾಡ್ಬೇಕು. ನಾನ್ ಏನ್ ಮಾಡ್ಬೇಕು ಅಂತ ಹೇಳು ಮಾಮ್. ನಿನ್ ಲೈಫಲ್ಲಿ ಅಂದ್ಕೊಂಡಿದ್ದ ಅನಿಷ್ಟ ರಾಮಾಚಾರಿ ಅರ್ಧದಲ್ಲೇ ತೊಲಗೋದ. ಇನ್ನು ಅವನ್ ಪಿಂಡ ನಿನ್ ಹೊಟ್ಟೆಲೆ ಉಳಿದೋಯ್ತು. ಅದಕ್ಕೆ ನಿನ್ ಹೊಟ್ಟೆಲಿರೋದನ್ನ ತೆಗೆಸ್ಬಿಟ್ರೆ ನೀನ್ ನನ್ ಮೊದ್ಲಿನ ಚಾರು ಬೇಬಿನೇ ಆಗಿರ್ತೀಯ. ಆಮೇಲೆ ನಿನ್ ಲೈಫಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಹೌದು ಮಾಮ್, ನನ್ಗೇನು ಈ ಮಗುನ ಹಿಡ್ಕೊಳ್ಬೇಕು ಅಂತ ಆಸೆನ. ಆ ರಾಮಾಚಾರಿನ ಮನ್ಸಿಂದ ಕಿತ್ತಾಕಿದ್ದೀನಿ. ಈ ಮಗುನ್ ಯಾಕೆ ನನ್ನ ಹೊಟ್ಟೆಲಿ ಇಟ್ಕೊಳ್ಳಿ, ಇದನ್ನ ತೆಗೆಸ್ಬಿಡೋಣ ಅಂತ ಡಾಕ್ಟರ್ನ ಕನ್ಸಲ್ಟ್ ಹೋಗಿದ್ದೆ. ಇವಾಗ ನನ್ಗೆ 7 months ಆಗಿದೆ. ಇದಕ್ಕೂ ಮೇಲೆ ನಾನೇನಾದ್ರೂ ಮಗು ತೆಗ್ಸೋಕ್ ಹೋದ್ರೆ ನನ್ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಹೇಳಿದ್ರು. ಇವಾಗ ನನ್ಗೆ ಮಗುನ್ ಇರೋದ್ ಬಿಟ್ರೆ ಬೇರೆ ದಾರಿ ಇಲ್ಲ ಮಾಮ್. ಬಟ್ ಯು ಡೋಂಟ್ ವರಿ ಮಾಮ್. ಹೌದು, ಅವನ್ ಮಗುಗೋಸ್ಕರ ನಾನ್ ಯಾಕೆ ಸಾಯ್ಬೇಕು? ನನ್ಗೂ ನಂದೇ ಆಗಿರೋ ಒಂದ್ ಜೀವನ ಇದೆ, ಅದನ್ನ ಇವಾಗಾದ್ರೂ ಎಂಜಾಯ್ ಮಾಡ್ಕೊಂಡು ಬದುಕ್ಬೇಕು. ಅದಕ್ಕೆ ತುಂಬಾ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಹೇಗೂ ಡೆಲಿವರಿಗೆ ಇನ್ 2 months ಇದೆ. ಈ ಮಗುನ ಎತ್ಕೊಟ್ಟು ನಿಮ್ ಮಗುನ ನೀವೇ ಇಟ್ಕೊಳ್ಳಿ ಅಂತ ಮನೇಲಿ ಬಿಸಾಕಿ ನಾನಂತೂ ನಿನ್ನ ಹತ್ರ ಬಂದ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿದ್ದೀನಿ ಮಾಮ್. ನಾನು ಇವಾಗ್ಲೇ ಏನಾದ್ರು ಬಂದ್ಬಿಟ್ರೆ ಅವ್ರ ವಂಶದ ಕೂಡಿ ನನ್ನ ಹೊಟ್ಟೆಲಿದೆ ಅಂತ ನನಗೆ ತೊಂದರೆ ಕೊಡ್ಬೋದಲ್ವಾ? ಅದಕ್ಕೆ ಈ ಮಗುನ ಎತ್ಕೊಟ್ಟು ಬಂದ್ಬಿಡ್ತೇನೆ. ಮತ್ತೆ ನನಗೆ ಯಾವ ಪ್ರಾಬ್ಲಮೂ ಇರಲ್ಲ. ನನ್ಗೆ ಈ ಮಗುನೂ ಬೇಡ, ಆ ಮನೆಯವರು ಬೇಡ. ನನ್ಗೆ ನನ್ ಮಾಮ್ ಮಾತ್ರ ಸಾಕು. ನನಗ್ ಮಲ್ಗೋದಕ್ಕೆ ನಿನ್ ಮಾಡ್ಲೇಬೇಕು. ನಿನ್ ಪ್ರೀತಿ ಅಷ್ಟೇ ಸಾಕು ಮಾಮ್. ಗುಡ್ ಬೇಬಿ, ವೆರಿ ಗುಡ್. ಈಗ ನೀನು ಈ ಮಾನ್ಯತ ಮಗಳ ತರ ಮಾತಾಡ್ತಾ ಇದೀಯ. ಓಕೆ, ಈ ಮಗುನ ಹೆತ್ಕೊಟ್ಟು ಹಿರ್ಗಿ ನೋಡ್ಬೇಡ, ನನ್ನ ಹತ್ರ ಬಂದ್ಬೇಡ. ನಾನ್ ನಿನ್ನ ಪ್ರಿನ್ಸಸ್ ತರ ನೋಡ್ಕೋತೇನೆ. ಥ್ಯಾಂಕ್ಸ್ ಮಾಮ್. ಸರಿ, ನಾನು ಇವಾಗ ಹೊರಡ್ತೀನಿ. ಮಾಮ್, ನನ್ಗೆ ನಿನ್ನ ನೋಡ್ಬೇಕು ಅನ್ಸ್ದಾಗೆಲ್ಲ ನಾನು ಇಲ್ಲಿಗೆ ಬರ್ಬೋದಲ್ವಾ? ಏನ್ ಬೇಬಿ ಹೀಗ್ ಕೇಳ್ತಾ ಇದೀಯಾ? ಇದು ನಿನ್ ಮನೆ, ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು. ಲವ್ ಯು. ಸರಿ ಮಾಮ್, ಟೇಕ್ ಕೇರ್. ಬರ್ತೀನಿ.
ರಾಮಾಚಾರಿ, ಚಾರು ಮೇಡಮ್, ನಿಮ್ಮನ್ನ ನೋಡೋ ತನಕ ನನ್ನ ಜೀವ ನನ್ನ ಹತ್ರನೇ ಇರಲಿಲ್ಲ. ಯಾಕೆ ರಾಮಾಚಾರಿ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಮತ್ತೆ ಟೆನ್ಷನ್ ಆಗದೆ ಇರುತ್ತೆ ಅಂದ್ರೆ, ನಾನು ಅಲ್ಲಿ ಕಳಿಸಿರೋದು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಹೆಂಡ್ತಿನ. ನಾನು ಹೋಗುವಾಗ ಏನ್ ಹೇಳಿದ್ದೆ ರಾಮಾಚಾರಿ? ನೀನ್ ಏನು ಹೆದರ್ಕೊಳ್ಬೇಡ, ನಾನು ಪರ್ಫೆಕ್ಟ್ ಆಗಿ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಅಂದಿದ್ದೆ ತಾನೆ? ಹಾಗಾದ್ರೆ ಈಗ ಹೋಗಿದ್ ಕೆಲಸ ಎಲ್ಲ ಸಕ್ಸಸ್ ಆಯ್ತು ಅನ್ನಂಗ್ ಆಯ್ತು. ಮತ್ತೆ ರಾಮಾಚಾರಿ ಹೆಂಡತಿ ಅಂದ್ರೆ ಸುಮ್ನೆನಾ? ಸರಿ ರೀ, ಹೇಳಿ ಏನಾಯ್ತು? ನನ್ನ ಕ್ಯೂರಿಯಾಸಿಟಿ ತಡಿಯಕ್ಕಾಗ್ತಿಲ್ಲ. ನೀನ್ ನನಗೆ ಅಲ್ಲಿ ಹೋಗಿ ಆಕ್ಟ್ ಮಾಡಿ ಬನ್ನಿ ಅಂತ ತಾನೇ ಹೇಳಿದ್ದು. ಹೌದು. ಆದ್ರೆ ನಾನು ಆಸ್ಕರ್ ಲೆವೆಲ್ಗೆ ಆಕ್ಟ್ ಮಾಡಿ ಬಂದಿದ್ದೀನಿ. ಅಂದ್ರೆ ಅವರು ನಿಮ್ಮ ನಂಬಿಟ್ರ? ಮತ್ತೆ ನಾನು ಕಾಲೇಜಲ್ಲಿ ಇದ್ದಾಗ ಡ್ರಾಮಾದಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದೆ ಗೊತ್ತಾ? ನನ್ನ ಪರ್ಫಾರ್ಮೆನ್ಸ್ ನೋಡಿ ನಾನು ಹೇಳಿದ್ದನ್ನೆಲ್ಲ ನಿಜ ಅಂತ ನಂಬಿಟ್ರು. ಆತರ ನಂಬೋ ತರ ಏನ್ ಹೇಳಿದ್ರಿ? ಮೊದ್ಲು ಅವ್ರ ಮನ್ಸಿಗೆ ತೃಪ್ತಿ ಆಗೋ ತರ ನಿನ್ನ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ಓಹೋ, ಅಂತ ಅವಕಾಶ ಸಿಕ್ತು ಅಂತ ಚೆನ್ನಾಗಿ ಬೈಕೊಂಡಿರ್ತೀರಲ್ಲ. ಸುಮ್ನೆ ಆಕ್ಟ್ ರಾಮಾಚಾರಿ, ಆಕ್ಟ್ ಮಾಡ್ದೆ. ನಿನ್ನ ನಾನ್ ಬೈದಿದ್ನ ನೋಡಿ ನಿನ್ ಮೇಲೆ ಪ್ರೀತಿ ಎಲ್ಲ ಹೋಗಿ ನಂಗೆ ನಿಜವಾಗ್ಲೂ ನಿನ್ ಮೇಲೆ ಕೋಪ ಬಂದಿದೆ ಅಂತ ನಂಬಿಟ್ರು. ಮಗು ಬಗ್ಗೆ ಏನೋ ಹೇಳಿಲ್ವಾ? ಹೇಳ್ದೆ ಇರ್ತಾರ ರಾಮಾಚಾರಿ, ಹೊಟ್ಟೆಲಿರೋ ಮಗುಗೆ ಇವಾಗ ಏನು ಮಾಡಕ್ಕಾಗಲ್ಲ. ಒಂದ್ ವೇಳೆ ಏನಾದ್ರು ಮಾಡಕ್ ಹೋದ್ರೂ ನನ್ ಜೀವಕ್ಕೆ ಅಪಾಯ ಆಗುತ್ತೆ ಅಂತ ಡಾಕ್ಟರ್ ಹೇಳಿದಾರಂತೆ. ಅದಕ್ಕೆ ಅದಕ್ಕೆ ಈ ಮಗುನ ಎತ್ತು ರಾಮಾಚಾರಿ ಮನೇಲಿ ಬಿಟ್ಟು ಬರ್ತೀನಿ ಅಂತ ಹೇಳ್ದೆ. ಅವರು ಒಳ್ಳೆ ಕೆಲ್ಸ ಅಂತ ಕೆಲ್ರು ಸಂತೋಷ ಪಟ್ರು. ಅವ್ರಿಗೇನ್ ಗೊತ್ತು, ನನ್ ಪ್ರಾಣನೇ ಹೋದ್ರುನು ನನ್ ರಾಮಾಚಾರಿನೂ ನನ್ ಮಗುನು ಈ ಚಾರು ಬಿಟ್ಕೊಡೋಕ್ ಚಾನ್ಸೇ ಇಲ್ಲ ಅಂತ. ಏನ್ ರಾಮಾಚಾರಿ ಹಾಗೆ ನೋಡ್ತಿದ್ಯಾ? ಏನಿಲ್ಲ, ಇಷ್ಟೊಂದು ಪ್ರೀತಿ ತೋರ್ಸೋ ನಿಮ್ಮಂತ ಹೆಂಡತಿನ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಸರಿ ಸರಿ, ಇವಾಗ ನಾ ಮುಂದಿನ ನಡೆ. ಈಗ ನೀವು ಮಾಡ್ತಾ ಇರೋ ಆಕ್ಟಿಂಗ್ನ ಹಾಗೇ ಮುಂದುವರ್ಸ್ಕೊಂಡು ಹೋಗಿ. ನಮ್ಮ ಬೆನ್ನಿಗೆ ಚೂರಿ ಹಾಕಿದ ನವದೀಪ್ ಹಾಗೂ ನಿಮ್ಮ ತಾಯಿನ ಅವ್ರ ರೂಟಲ್ಲೇ ಹೋಗಿ ಬುದ್ಧಿ ಕಲಿಸಿ ಬೀದಿಗೆ ಬರಂಗ್ ಮಾಡಿ ನಿಮ್ಮ ತಂದೆ ನಿರಪರಾಧಿಯಿಂದ ಜೈಲಿಂದ ರಿಲೀಸ್ ಮಾಡಿಸ್ಬೇಕು. ಅದಕ್ಕೂ ಮುಂಚೆ ಆ ನವದೀಪ್ ಜೊತೆ ನಿಮ್ಮ ತಾಯಿ ಹಾಗೂ ರುಕ್ಕು ಸೇರಿ ಮಾಡಿರೋ ಮೋಸನ ಸಾಕ್ಷಿ ಸಮೇತ ಕಣ್ಣು ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ಮೊದ್ಲು ಅದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಬೇಕು ರಾಮಾಚಾರಿ. ಹೌದು ಮೇಡಮ್, ಬನ್ನಿ ಮನೆಗೆ ಹೋಗೋಣ. ನೋಡಿದ್ಯಾ ಜಿಕೆ, ಈಗ್ಲಾದ್ರೂ ನಂಬಿಕೆ ಬಂತ ನನ್ನ ಬೇಬಿ ಅವಳ ಮಗುನ ತೆಗ್ಸೋದಕ್ಕೆ ಒಪ್ಕೊಂಡಿದ್ದಾಳೆ ಅಂತ? ಆದ್ರೂ ನನಗ್ಯಾಕೋ ಒಂದು ಡೌಟ್. ಏನೋದು? ಚಾರು ಮಗುನ ತೆಗಿಸ್ತೀನಿ ಅಂತ ಹೇಳಿಲ್ಲ, ಮಗುನ ಎತ್ತಿ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್. ಅದು ಯಾಕೆ ಅಂತ. ದಡ್ಡ, ನನ್ ಬೇಬಿ ಹೇಳಿ ಕೇಳಿಸ್ಕೊಂಡಿಲ್ವಾ? ಈಗಾಗ್ಲೇ 7 ತಿಂಗಳಾಗಿದೆ. ಈಗೇನಾದ್ರೂ ಮಗುನ್ ತೆಗ್ಸೋದಕ್ ಹೋದ್ರೆ ನನ್ನ ಬೇಬಿ ಪ್ರಾಣಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದಾರಂತಲ್ಲ. ಅದಕ್ಕೆ ಮಗುನ ಹೆತ್ತು ಅವ್ರಿಗೆ ಕೊಟ್ಬಿಟ್ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅವಳು ಹೇಳೋದು ಸರಿನೇ. ಬಿಕಾರಿ ಮಗುಗೋಸ್ಕರ ನನ್ನ ಮಗಳು ಪ್ರಾಣ ಬಿಡ್ಬೇಕಾ? ಅದೆಲ್ಲ ಸರಿ ಬಿಟ್ಟಾಕಿ. ಚಾರು ಆ ಮನೆ ನನ್ಗೊಂಥರ ನರಕ, ಅಸಹ್ಯ, ಅಲ್ಲಿರಕ್ ನನ್ ಕೈಲಿ ಆಗೋದಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಮತ್ತೆ ಯಾಕೆ ಅಲ್ಲೇ ಹೋಗಿರ್ಬೇಕು? ಇಲ್ಲಿ ಬಂದಿರ್ಬೋದಲ್ಲ. ಸ್ಟುಪಿಡ್ ಫೆಲೋ. ಎಷ್ಟೇ ಆದ್ರೂ ಅದು ಅವ್ರ ಮನೆ ಮಗು. ಆ ಮಗುನ ಹೊತ್ಕೊಂಡು ಇಲ್ಲಿ ಬಂದಿದ್ರೆ ಅವ್ರು ಬಂದ್ ತಕರಾರ್ ಮಾಡ್ತಾರೆ. ಇಷ್ಟು ದಿನನೇ ಅಲ್ಲಿ ಇದ್ಲಂತೆ. ಏನೊಂದ್ 2 ತಿಂಗಳು ವನವಾಸ ಮುಗಿಸ್ಕೊಂಡ್ ಬಂದ್ಬಿಟ್ರೆ ಆಮೇಲೆ ನನ್ ಬೇಬಿ ಯಾವ ತೊಂದರೆನೂ ಇಲ್ದೆ ನನ್ ಜೊತೆ ಆರಾಮಾಗಿರ್ಬೋದಾ? ಆದ್ರೂ ಚೀಕೆ, ಆದ್ರೂ ಹೋದ್ರು ಅಂತ ನನ್ ತಲೆ ತಿನ್ಬೇಡ. ಒಟ್ನಲ್ಲಿ ನನ್ ಮಗಳು ನನ್ ಕಡೆ ಬಂದಾಯ್ತು. ಐ ಆಮ್ ಹ್ಯಾಪಿ. ಬುದ್ಧಿ ಇಲ್ದಿರೋದಕ್ಕೆ ನಿನ್ಗೆ ಈ ತರ ಅನುಮಾನಗಳು ಬರುತ್ತೆ, ಆದ್ರೆ ನನಗ್ ಬರಲ್ಲ. ಯಾಕ್ ಗೊತ್ತಾ? ನನಗೆ ಬುದ್ಧಿ ಇದೆ. ರಾಮಾಚಾರಿ, ಬೈಕ್ ನಿಲ್ಸು ನಿಲ್ಸು ನಿಲ್ಸು. ಆ ಬಾಳೆ ಎಲೆ ಕುಯ್ಕೊಂಡ್ ಬಾ. ಬಾಳೆ ಎಲೆನಾ? ಯಾಕೆ? ಹೆಂಡತಿ ಹೇಳಿದ್ರೆ ಯಾಕೆ ಏನು ಅಂತೆಲ್ಲ ಕೇಳ್ಬಾರ್ದು, ಹೇಳಿದ ಕೆಲ್ಸ ಮಾಡ್ಬೇಕು.
ಬಾಳೆ ಎಲೆ ಬೇಕಾ? ಅದ್ಗೆ ಮುರಾರಿ ಎಲ್ಲ ರೆಡಿ ಇದೆ. ಲವ್ ಮುರಾರಿ, ನೀನ್ ಅದೇನದು? ಅದು ಅದ್ಗೆ ನೀವಿಬ್ರು ಇಲ್ಲಿ ಕರೆಕ್ಟ್ ಆಗಿ ಬರೋ ಟೈಮ್ಗೆ ಊಟ ತಗೋಬಾ ಅಂತ ಹೇಳಿದ್ರು, ತಂದೆ. ಅಲ್ಲ, ಏನ್ ಬಾ ಕುತ್ಕೋ, ಹೇಳ್ತೀನಿ. ಕುತ್ಕೋ. ಅದು ನಾವು ಮನೆಯಿಂದ ಆಚೆ ಮಾತ್ರ ಗಂಡ ಹೆಂಡತಿ ಅಲ್ವಾ, ಮನೆಗೆ ಹೋದ್ಮೇಲೆ ನೀನ್ ಕೃಷ್ಣ. ನಾವಿಬ್ರು ಮನೇಲಿ ಎಲ್ರ ಮುಂದೆ ಪ್ರೀತಿಯಿಂದ ಇರೋಕ್ಕಾಗಲ್ಲ ಅಲ್ವಾ ರಾಮಾಚಾರಿ? ನನಗೂ ನಿನ್ ಜೊತೆ ಕುತ್ಕೊಳ್ಬೇಕು, ನಿನ್ ಕೈ ತುತ್ತು ತಿನ್ಬೇಕು ಅಂತ ಆಸೆ ಆಗುತ್ತಲ್ವಾ? ಸುಮ್ಮನೆ ಆಗಿದ್ದಿದ್ರೆ ಪರವಾಗಿರ್ಲಿಲ್ಲ. ನಾನಿವಾಗ ಬಸ್ರಿ ಆಗಿರೋದ್ರಿಂದ ಗಂಡನಾಗಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸೋದು ನನ್ನ ಕರ್ತವ್ಯ. ಈಗೇನು ನಾನು ಊಟ ಮಾಡಿಸ್ಬೇಕು ತಾನೆ, ಮಾಡ್ಸೋಣ ಬಿಡಿ. ಅದಕ್ಕೆ ತಿನ್ನಿ, ನಿಮ್ಮ ಆಸೆ ನೆರವೇರೋವರೆಗೂ ತಿನ್ನಿ. ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋ ತನಕ ತಿನ್ನಿ. ನೀನ್ ಮಾತ್ರ ನನಗ್ ತಿನ್ಸ್ಬೇಕು ಅನ್ನೋದು ನನ್ನ ಆಸೆ ಅಲ್ಲ, ಮತ್ತೆ ನಾನು ನೀನ್ ತಿನ್ಸ್ಬೇಕು. ಇಲ್ಲ ಆನು ಏನ್ರಿ ನಿಮ್ದು ಈ ತರ ಬೈಕೆಗಳು? ಆನು ಈ ತುತ್ತು ನನ್ನ ಹೆಂಡತಿಗೆ, ಇದು ಚಿಕ್ಕ ತುತ್ತು ನಮ್ಮ ಮಗುಗೆ. ಇದ್ಯಾಕ್ರಿ ಕಚ್ತಾ ಇದ್ದೀರಾ? ಅಯ್ಯಯ್ಯೋ, ಅದ್ ನಾನ್ ಕೊಚ್ಚಿದಲ್ಲ ರಾಮಾಚಾರಿ. ಮತ್ತೆ ನೀನ್ ಇವಾಗ ನಮ್ ಮಗುಗ್ ತಾನೆ ತಿನ್ನಿಸ್ತೆ, ಹೌದು. ಮತ್ತೆ ಮಗುನೇ ಕಚ್ಚಿದ್ದು. ಓ ಹೌದಾ, ಸರಿ ಬಿಡಿ, ಆಯ್ತು. ಹಂಗಾರೆ ನೀವ್ ತಿನ್ಸಿ, ನಾನು ಏನ್ ಮಾಡ್ಬೇಕೋ ಅದನ್ನ ನಾನು ಮಾಡ್ತೀನಿ. ತಿನ್ಸಿ ತಿನ್ಸಿ ತಿನ್ಸಿ. ನಾನು ನಿಮ್ಗೆ ಕಚ್ತೀನೇನ್ರಿ? ನಿಮ್ಮನ್ನ, ನಮ್ಮ ಮಗುನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ಇರೋದೇ ನಿಮಗೋಸ್ಕರ. ಅಪ್ಪ ರಾಮಾಚಾರಿ, ಅಮ್ಮ ಚಾರುವತ್ಗೆ, ಇಲ್ಲೊಬ್ಬ ಬಡಪಾಯಿ ನಿಂತಿದ್ದೀನಿ ಅಂತ ನಿಮ್ಮಿಬ್ಬರಿಗೂ ಗೊತ್ತಿದೆ ಅಲ್ವಾ? ನೀವಿಬ್ರು ದಂಪತಿಗಳು ಪ್ರೀತಿ ಮಾಡ್ತಾ ಇರ್ತೀರಾ. ನಿಮ್ ಮುಂದೆ ನಂದಿ ತರ ನಿಂತಿರೋದ್ರಿಂದ ನಿಮಗ್ ಮಾತ್ರ ತೊಂದರೆ ಇಲ್ಲ, ನನಗೂ ಕೆಲವೊಂದು ಮಾನಸಿಕ ಮಾರ್ಪಾಡುಗಳು ಆಗ್ತಾ ಇರುತ್ತೆ. ಅದಕ್ಕೆ ನೀವಿಬ್ರು ಯಾವ ತೊಂದ್ರೆನೂ ಇಲ್ಲದೆ ಊಟ ಮಾಡಿ, ಅಲ್ಲಲ್ಲ ಪ್ರೀತಿ ಮಾಡಿ. ನಾನು ಮೊದ್ಲಿಂದ ಹೊರಡ್ತೀನಿ. ಮುರಾರಿ, ಹಾ, ಮುರಾರಿನೇ. ಮುಂದಕ್ಕೆ ಹೋಗ್ತೀನಿ, ನೀವಿಬ್ರು ಮುಂದುವರಿಸಿ. ನಿಮ್ಮಿಬ್ರ ಮೇಲೆ ಯಾರ್ ಕೆಟ್ಟ ಕಣ್ಣು ಬೀಳದೆ ಇರಿ. ನಿಮ್ಮನ್ ಕಾಯಕ್ ದೇವ್ರ ಇಲ್ಲಿ ಇರ್ಬೇಕಾದ್ರೆ ಇನ್ ನನ್ಗೆ ನಿನ್ ಕೆಲ್ಸ. ನಾನ್ ಬರ್ತೀನಿ. ಸರಿ, ಬೇಗ ತಿನ್ನಿ, ಬರೀ ಮಾತೇ ಆಯ್ತು. ಸಾಕು ರಾಮಾಚಾರಿ. ಸಾಕು ರೀ, ಈಗ ತಾನೇ ಒಂದ್ ಕೆಲ ಊಟ ತರಿಸಿದೀರಾ, ಈಗ ತಾನು ತಿನ್ನಕ್ ಶುರು ಮಾಡಿದೀರಾ, ಈಗ್ಲೇ ಸಾಕು ಅನ್ನೋದ? ನಾನು ತಿನ್ನಿಸ್ತಾ ಇರ್ತೀನಿ, ನೀವು ಬಾಯಿ ಮುಚ್ಕೊಂಡು ತಿಂತಾ ಇರ್ಬೇಕಷ್ಟೇ. ಅದೇನ್ ಬಾಯಿ ಮುಚ್ಕೊಂಡ್ ತಿನ್ನೋದ್ ರಾಮಾಚಾರಿ? ಬರೀ ತರಲೆ ಆಯ್ತು ನಿಮ್ದು. ತಿನ್ನಿ ಸುಮ್ನೆ. ಅಲ್ಲ ಬಾಬಾಜಿ, ನೀವೇನಿರೋ ಪ್ರಾಪರ್ಟಿ ಲಿಟಿಕೇಶನ್ ಏನಿಲ್ಲ, ಆದ್ರೆ ಆಳದವ್ನು ಬೀಗ ಹಾಕೊಂಡು ಹೋಗ್ಬಿಟ್ಟವನೆ. ಇಲ್ಲ ಇಲ್ಲ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಏರಿಯಾ ಚೆನ್ನಾಗಿದೆ. ಹಾ, ನೋಡೋಣ, ಇಲ್ಲೇ ವೇಟ್ ಮಾಡ್ತೀನಿ, ಬಂದ್ರೆ ಮಾತಾಡ್ಕೊಂಡೆ ಬಂದ್ಬಿಡ್ತೀನಿ. ಹಲೋ ಹೌದು, ಒಂದು ನಿಮಿಷ, ಆಮೇಲೆ ಮಾಡ್ತೀನಿ. ಚಾರು ಅಲ್ವಾ? ಕೃಷ್ಣ ಯಾಕೆ ತಿನ್ನಿಸ್ತಾ ಇದ್ದಾನೆ? ಪಕ್ಕ ಚಾರುನೆ. ಕೃಷ್ಣ ಯಾಕೆ ಅವಳಿಗೆ ಇಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದಾನೆ? ಏನೋ ಇದೆ.
ಏನಿರ್ಬೋದು ಒಂದು ಗೊತ್ತಾಗ್ತಿಲ್ವೇ? ರೀ ಏನಾಯ್ತು? ಅಲ್ಲ ಯಾರೋ ನಮ್ಮನ್ನ ನೋಡ್ದಾಗಾಯ್ತು. ನಮ್ಮನ್ ಯಾರ್ರೀ ನೋಡ್ತಾರೆ? ಆ ದೇವ್ರು ಬಿಟ್ಟು ತಿನ್ನಿ ಸುಮ್ನೆ. ಓಹೋ, ಹಾಗಿದ್ರೆ ಸತ್ತಿರೋದು ರಾಮಾಚಾರಿ ಅಲ್ಲ, ಕೃಷ್ಣ ಅಲಿಯಾಸ್ ರುಕ್ಕು ಗಂಡನ. ಅಯ್ಯಯ್ಯೋ, ಏನಪ್ಪ ಹಿಂಗಾಗೋಯ್ತು? ಮೊದ್ಲು ಈ ವಿಷಯನ ಮಾನ್ಯತೆ ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು. ಹೇಳ್ಜಿಕ್ಕೆ ಹಲೋ ಹಲೋ ಮೇಡಮ್. ಅಯ್ಯೋ, ನಾವು ನೀವು ಅನ್ಕೊಂಡಂಗೆ ರಾಮಾಚಾರಿ ಸತ್ತಿಲ್ಲ.